ನಮಸ್ತೆ ಎಲ್ರಿಗೂ. ಇವತ್ತು ನಾವು ಕರ್ನಾಟಕ ಟೆಟ್ 2024 ಪೇಪರ್ 1 ಕ್ವಶನ್ ಪೇಪರ್ನ ನಾವು ಡೀಟೇಲಾಗಿ ಸಾಲ್ವ್ ಮಾಡ್ತಾ ಇದ್ದೇವೆ. ಫಸ್ಟ್ ಕ್ವಶನ್ ನಂಬರ್ 91 ಆಗಿರುತ್ತೆ. ದ ವ್ಯಾಲ್ಯೂ ಆಫ್ 63 ಡಿವೈಡೆಡ್ ಬೈ 2 to the power of 4 into 5 to the power of 3 is A 0.00315, B 0.00215, C 0.0315, D 0.0215. ನಮ್ಮ ಕ್ವಶನ್ ಏನಾಗಿರುತ್ತೆ, 63 ಡಿವೈಡೆಡ್ ಬೈ 2 to the power of 4 ಇಂಟು 5 to the power of 3. ನಾನು ಈ 63ನ ನ್ಯೂಮರೇಟರ್ ಅಂತ ನಾನು ನೇಮ್ ಮಾಡ್ತೀನಿ. ಈ 2 to the power of 4 ಇಂಟು 5 to the power of 3ನ ನಾನು ಡಿನಾಮಿನೇಟರ್ ಅಂತ ನಾನು ನೇಮ್ ಮಾಡ್ತೀನಿ. 2 to the power of 4 ಅಂದರೆ 2ನ 4 ಟೈಮ್ಸ್ ಮಲ್ಟಿಪ್ಲೈ ಮಾಡಬೇಕು, 2ನ 4 ಟೈಮ್ಸ್ ಗುಣಿಸ್ಬೇಕು. ಅಂದರೆ 2 ಇಂಟು 2 ಇಂಟು 2 ಇಂಟು 2, 2 2s 4 ಆಗುತ್ತೆ, 4 2s 8 ಆಗುತ್ತೆ, 8 2s 16 ಆಗುತ್ತೆ. ನಂತರ 5 ಕ್ಯೂಬ್ ಅಂದರೆ 5ನ 3 ಟೈಮ್ಸ್ನ ನಾವು ಮಲ್ಟಿಪ್ಲೈ ಮಾಡ್ಕೊತ ಹೋಗಬೇಕು. 5 5s 25 ಆಗುತ್ತೆ, 25 5s 125 ಆಗುತ್ತೆ. ಓಕೆ, ನಮಗೆ ನ್ಯೂಮರೇಟರ್ ಡೈರೆಕ್ಟಾಗಿದೆ, ಏನಂತ ಇದೆ, 63 ಇದೆ. ಇದು ನಾವು ಏನು ಮಾಡೋ ಅವಶ್ಯಕತೆ ಇಲ್ಲ. ಆದರೆ ಇಲ್ಲಿ ಡಿನಾಮಿನೇಟರಿಗೆ ಬಂದಿರೋ ಆನ್ಸರ್ ನಾವು ಏನು ಮಾಡ್ಕೊಳ್ತೀವಿ ಅಂದರೆ 2 to the power of 4ಗೆ ಇಲ್ಲಿ ಬಂದ ಹಾಗೆ 16 ಅಂತ ಬರ್ಕೊಳ್ತೀನಿ. 5 ಕ್ಯೂಬಿಗೆ ನಾನು ಏನಂತ ಬರ್ಕೊಳ್ತೀನಿ ಅಂದರೆ 125 ಅಂತ ಬರ್ಕೊಳ್ತೀನಿ. ಅಂದರೆ ಇವೆರಡನ್ನು ನಾವೇನು ಮಾಡಬೇಕು, ಮಲ್ಟಿಪ್ಲೈ ಮಾಡಬೇಕಾಗತ್ತೆ. ಯಾವಾಗಲೂ ನಾವು ಮ್ಯಾಥಮೆಟಿಕ್ಸ್ ಮಾಡುವಾಗ ಒಂದು ವರ್ಕಿಂಗ್ ಕಾಲಮ್ ಹಾಕ್ಕೊಂಡ್ರೆ ನಮಗೆ ಚೆನ್ನಾಗಿರುತ್ತೆ. 16 ಇಂಟು 125. ನಾವು ಯಾವಾಗಲೂ ಮಲ್ಟಿಪ್ಲಿಕೇಶನ್ ಮಾಡುವಾಗ ನಮಗೆ ಈಸಿ ಆಗಬೇಕಂದ್ರೆ ನಂಬರ್ ಆಫ್ ಟರ್ಮ್ಸ್ ಯಾವ ಕಡೆ ಜಾಸ್ತಿ ಇರುತ್ತಲ್ಲ ಅದನ್ನು ನಾವು ಏನು ಮಾಡಬೇಕಾಗುತ್ತೆ, ಈ ಲೆಫ್ಟ್ ಸೈಡಲ್ಲಿ ಹಾಕ್ಕೊಂಡ್ರೆ ನಮಗೆ ಈಸಿ ಆಗುತ್ತೆ ಮಲ್ಟಿಪ್ಲಿಕೇಶನ್ ಮಾಡುವಾಗ. ಎಲ್ಲಿ ಕಡಿಮೆ ನಂಬರ್ಸ್ ಇರುತ್ತಲ್ಲ ಅದನ್ನು ರೈಟ್ ಸೈಡ್ ಹಾಕ್ಕೊಂಡ್ರೆ ನಮಗೆ ಮಲ್ಟಿಪ್ಲೈ ಮಾಡೋದು ಈಸಿ ಆಗುತ್ತೆ. ಈ ಥರ ಮಾಡಿದರೆ ನಮಗೆ ಸ್ವಲ್ಪ ಡಿಫಿಕಲ್ಟ್ ಅನಿಸುತ್ತೆ, ಈ ಥರ ಮಾಡಿದ್ರೆ ನಮಗೆ ಈಸಿ ಆಗುತ್ತೆ. ನಾವೀಗ ಮಲ್ಟಿಪ್ಲಿಕೇಶನ್ ಏನು ಮಾಡಬೇಕಾಗುತ್ತೆ ಅಂದರೆ 125 ಇಂಟು 16. ನಾನು ಏನು ಮಾಡ್ತೀನಿ ಅಂತಂದರೆ ಇಲ್ಲಿ ನಾನು ಟರ್ಮ್ನ ನೇಮ್ ಮಾಡ್ಕೊತ ಹೋಗ್ತೀನಿ. ಇದನ್ನ ಇಲ್ಲಿ 16ಗೆ 6ನ ಫಸ್ಟ್ ಟರ್ಮ್ ಅಂತ ನಾವು ಟ್ರೀಟ್ ಮಾಡ್ತೀನಿ, 1ಅನ್ನು ನಾನು ಸೆಕೆಂಡ್ ಟರ್ಮ್ ಅಂತ ಟ್ರೀಟ್ ಮಾಡ್ತಾ ಹೋಗ್ತೀನಿ. ಸೊ ನನ್ನ ಫಸ್ಟ್ ಟರ್ಮ್ ಏನಾಗುತ್ತೆ ಇವಾಗ, 125 ಇಂಟು ಫಸ್ಟ್ ಟರ್ಮ್ 6, 125 ಇಂಟು ಫಸ್ಟ್ ಟರ್ಮ್ 6 ಏನಾಗುತ್ತೆ, 6 5s 30 ಆಗುತ್ತೆ. ಸೊ 3 ಕ್ಯಾರಿ ಆಗುತ್ತೆ, 6 2s 12 ಆಗುತ್ತೆ, ಪ್ಲಸ್ 3 ಕ್ಯಾರಿ ಇತ್ತಲ್ವಾ, 12 ಪ್ಲಸ್ 3 15. 5 ನಾವು ಇಲ್ಲಿ ಡೌನ್ ಸೈಡ್ ಇಟ್ಕೊಳ್ತೀನಿ. 1ಅನ್ನು 15 ಆಗುತ್ತಲ್ವಾ, 5ನ ನಾನು ಡೌನ್ ಮಾಡ್ತೇನೆ, ಅಂದರೆ 5 ಇಲ್ಲಿ ಬರುತ್ತೆ, 1ಅನ್ನು ನಾನು ಇಲ್ಲಿ ಹಾಕ್ತೇನೆ. ಸೊ 1 ಅವಾಗ ಕ್ಯಾರಿ ಆಗುತ್ತೆ. ಮತ್ತು 6 1s 6 ಆಗುತ್ತೆ, 6 ಪ್ಲಸ್ 1 7 ಆಗುತ್ತೆ. ನಮ್ಮ ಫಸ್ಟ್ ಟರ್ಮ್ನ ಆನ್ಸರ್ ಏನಾಗುತ್ತೆ, 750 ಆಗುತ್ತೆ. ಓಕೆ ಫ್ರೆಂಡ್ಸ್, ಇವಾಗ ಸೆಕೆಂಡ್ ಟರ್ಮ್ ಏನಾಗುತ್ತೆ ಅಂತಂದರೆ 125 ಇಂಟು 1, 125 ಇಂಟು 1. ಎನಿಥಿಂಗ್ ಮಲ್ಟಿಪ್ಲೈ ಬೈ 1, ಯಾವುದೇ ಒಂದು ನಂಬರ್ನ 1ರಿಂದ ಗುಣಿಸಲ್ಪಟ್ಟರೆ ಆ ಕ್ವಶನ್ ಏನಿರುತ್ತೋ ಅದೇ ಆನ್ಸರ್ ನಮಗಾಗುತ್ತೆ. ಸೊ 125 1s 125 ಆಗುತ್ತೆ ಸೆಕೆಂಡ್ ಟರ್ಮ್. ಇವಾಗ ನಾವೇನು ಮಾಡ್ತೇನೆ, ಈಗ ಬಂದಿರೋ ಟರ್ಮ್ನ ಆನ್ಸರ್ನ ನಾನಿಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು ಆ್ಯಡ್ ಮಾಡ್ತಾ ಹೋಗ್ತೀನಿ. ಗುಣಿಸ್ಬಿಟ್ಟು ಫಸ್ಟ್ ಗುಣಿಸಿದ ಆನ್ಸರ್ನ ಇಟ್ಟುಬಿಟ್ಟು ಅದನ್ನು ನಾನು ಕೂಡಿಸ್ತಾ ಹೋಗ್ತೇನೆ. ಸೊ ಅವಾಗ ಏನಾಗುತ್ತೆ, ಫಸ್ಟ್ ಟರ್ಮ್ ಆನ್ಸರ್ 750 ಅಲ್ವಾ, 750 ನಾನು ಬರ್ಕೊಂಡೆ. ಸೆಕೆಂಡ್ ಟರ್ಮ್ ಆನ್ಸರ್ ಏನು, 125 ಅಲ್ವಾ, ಬರ್ಕೊಂಡೆ. ನಾವು ಯಾವಾಗಲೂ ಈ ಥರ ಗುಣಿಸ್ದಾಗ ಬರ್ಕೊಳ್ಳುವಾಗ ಒಂದು ಏನಪ್ಪ ಅಂದರೆ ಯಾವಾಗಲೂ ಇಲ್ಲಿ ಗ್ಯಾಪ್ ಬಿಟ್ಟರೆ ಸ್ವಲ್ಪ ದೂರ ಬರ್ಕೊಂಡ್ರೆ ನಮಗೆ ಆ್ಯಡ್ ಮಾಡುವಾಗ ನಮಗೆ ಕನ್ಫ್ಯೂಷನ್ ಆಗಲ್ಲ. ಸೊ ಅವಾಗ 0ಗೆ 0 ಇಡ್ತೇನೆ. ಮತ್ತು ಇನ್ನೊಂದು ಸೆಕೆಂಡ್ ಟರ್ಮ್ ಆನ್ಸರ್ ಬರುವಾಗ ನಾನಿಲ್ಲಿ ಒಂದು ಪ್ಲೇಸ್ನ ನಾವು ಖಾಲಿ ಬಿಡಬೇಕಾಗತ್ತೆ. ಸಪೋಸ್ ಇಲ್ಲಿ ಥರ್ಡ್ ಟೈಮ್ ಇತ್ತು ಅಂತಂದರೆ, ಇನ್ನೊಂದು ಇಲ್ಲಿ ಬರುತ್ತೆ ಅಂತಂದರೆ ಅವಾಗ ನಾವಿಲ್ಲಿ ಇಲ್ಲೊಂದು ಪ್ಲೇಸ್ ಖಾಲಿ ಬಿಟ್ಟು ಇಲ್ಲೊಂದು ಪ್ಲೇಸ್ ಖಾಲಿ ಬಿಟ್ಬಿಟ್ಟು ಮಾಡಬೇಕಾಗತ್ತೆ. ಇವಾಗ ಏನಾಗುತ್ತೆ ಅಂತಂದರೆ ಆ್ಯಡ್ ಮಾಡ್ತಾ ಹೋಗಬೇಕು. 0ಗೆ 0ನೇ, 5 + 5 10 ಆಗುತ್ತೆ, ಒಂದು ಕ್ಯಾರಿ ಆಗುತ್ತೆ.
7 + 1 8 ಆಗುತ್ತೆ. 8 + 2 10 ಆಗುತ್ತೆ. 10 0 ಡೌನ್ ಮಾಡ್ಕೊಳ್ತೀನಿ, 1 ಕ್ಯಾರಿ ಆಗುತ್ತೆ. 1 + 1 2 ಆಗುತ್ತೆ. ಸೊ ನಮ್ಮ ಡಿನಾಮಿನೇಟರ್ ಟೋಟಲ್ ವ್ಯಾಲ್ಯೂ ಏನಾಯಿತು? 2000 ಆಯಿತು, 2000 ಆಯಿತು. ನ್ಯೂಮರೇಟರ್ ಏನಾಯಿತು? 63 ಆಯಿತು. ಡಿನಾಮಿನೇಟರ್ 2000 ಆಯಿತು. ಇವಾಗ ನಾವೇನು ಮಾಡಬೇಕಾಗುತ್ತೆ? ಇದರರ್ಥ ನಾವು ಡಿವಿಷನ್ ಮಾಡಬೇಕಾಗುತ್ತೆ. ಸೊ ಡಿವಿಷನ್ ಹೆಂಗೆ? 2000ದಿಂದ 63ನ ನಾವು ಭಾಗಿಸಬೇಕು. ಆದರೆ ಇದು ಸಾಧ್ಯ ಆಗುತ್ತಾ ಡೈರೆಕ್ಟಾಗಿ? ಇಲ್ಲ. ಯಾಕಂದರೆ ನಮ್ಮದು ಭಾಗಿಸೋದು ಹೆಂಗಿರುತ್ತೆ ಅಂದರೆ 2000, ನಮ್ಮ ಮಗ್ಗಿ ಸ್ಟಾರ್ಟ್ ಆಗೋದೇ 2000ದಿಂದ. 2001 ಫಸ್ಟ್ ಏನಿರುತ್ತೋ ಅದನ್ನು ನಾವು ಮಲ್ಟಿಪ್ಲೈ ಮಾಡಿಬಿಟ್ಟು ಗುಣಿಸ್ಕೊಂಬಿಟ್ಟು 1 2 3 4 5 ಅಂತ ಬರ್ಕೊಂಡ್ರೆ ನಮ್ಗೆ ಈಸಿ ಆಗಿಬಿಡುತ್ತೆ. 1 2000 ಆಗುತ್ತೆ, 2002 4000 ಆಗುತ್ತೆ, 2003 6000 ಆಗುತ್ತೆ, 2004 8000 ಆಗುತ್ತೆ, 2005 10,000 ಆಗುತ್ತೆ. ಇವಾಗ ನಾವು ನೋಡಿದ ಹಾಗೆ ನಮ್ಮದು ಟೇಬಲ್ ಸ್ಟಾರ್ಟ್ ಆಗೋದೇ 2000. ಟೇಬಲ್ ಸ್ಟಾರ್ಟ್ ಆಗೋದೇ 2000, ಆದರೆ ನಾವು ಭಾಗಿಸಬೇಕಾಗಿರೋದು 63. ಅದು ಸಾಧ್ಯ ಇಲ್ಲ. ಅಂದರೆ ಇಲ್ಲಿ ಮಿನಿಮಮ್ಮು ಇಲ್ಲಿ ನಂಬರು 2000ಇಂದನೇ ಸ್ಟಾರ್ಟ್ ಆಗಬೇಕು. ಆದರೆ ಇಲ್ಲಿ 63 ಇದೆ. ತುಂಬ ಅಂದರೆ ತುಂಬ ಕಡಿಮೆ ಇದೆ. ಆವಾಗ ನಾವು ಏನು ಮಾಡಬೇಕಾಗುತ್ತೆ ಅಂದರೆ ಫಸ್ಟ್ ನಾನು 2000ನ ಬರ್ಕೊಳ್ತೀನಿ, 63 ಬರ್ಕೊಳ್ತೀನಿ. ಇವಾಗ ನಾನೇನು ಮಾಡಬೇಕು? ಮಿನಿಮಮ್ಮು 2000 ಮೇಲೆ ಬರಬೇಕು. ಅವಾಗ ಏನು ಮಾಡಬೇಕಾಗುತ್ತೆ? 2000 ಮೇಲೆ ಬರಬೇಕು ಅಂದರೆ ಒಂದು ಪಾಯಿಂಟ್ ಇಟ್ಟ ತಕ್ಷಣ ಏನಾಗುತ್ತೆ? ಒಂದು 0 ಬರುತ್ತೆ. ಸೊ ಇವಾಗ 660 ಆಗಿದೆ ಅಲ್ವಾ? ಆದರೆ ನಮ್ಮ ಮಿನಿಮಮ್ ಟೇಬಲ್ ಸ್ಟಾರ್ಟ್ ಆಗೋದೆ 2000ದಿಂದ. ಇಲ್ಲಿರೋದು 630. ನನಗೆ ಮಿನಿಮಮ್ 2000 ಬೇಕು. 2000 ಆಮೇಲೆ ಆಗಬೇಕು ಅಂದರೆ ನಾನೇನು ಮಾಡಬೇಕಾಗುತ್ತೆ? ಇಲ್ಲೊಂದು ಪಾಯಿಂಟ್ ಇಟ್ಟ ತಕ್ಷಣ ಇಲ್ಲೊಂದು 0 ಇಟ್ಟಾದಮೇಲೆ ನಮಗೆ ಇಲ್ಲೊಂದು 0 ನಾವು ಇಟ್ಕೊಳ್ಬೋದು. ಓಕೆ, ಇವಾಗ ನಾವು ಅಬ್ಸರ್ವ್ ಮಾಡ್ಬೋದು 6300 ಆಗುತ್ತೆ. 6300 ಆದಾಗ ಇಲ್ಲಿ ನಾವು ಟೇಬಲ್ಸ್ ನಾವು ಮಾಡ್ಕೊಂಡಿದ್ವಲ್ಲ ಅಲ್ಲಿ ಚೆಕ್ ಮಾಡಬೇಕಾಗತ್ತೆ. ನೋಡಿಕೊಂಡ್ರೆ 2001 2000, 2002 4000, 2003 6000, 2004 8000. ನಾವು ಭಾಗಿಸ್ಬೇಕಾದ್ರೆ ಯಾವಾಗಲೂ ಅದರ ಸಮ ತಗೋಬೇಕಾಗುತ್ತೆ, ಅದಕ್ಕಿಂತ ಕಡಿಮೆ ಇರೋದು ತೊಗೋಬೇಕಾಗತ್ತೆ. ನಾವು ಚೆಕ್ ಮಾಡಿಕೊಂಡ್ರೆ ನಮ್ಮದು ನಂಬರ್ ಬಂದಿರೋ ರೇಂಜ್ ಎಲ್ಲಿದೆ? 6300 ಅಲ್ವಾ? 6300 ಈ ರೇಂಜ್ ಎಲ್ಲಿ ಬರುತ್ತೆ? 6300 ಇಲ್ಲಿ ಬರುತ್ತೆ ಈ ರೇಂಜ್. ಆದರೆ ನಮಗೆ ಇದು ಎಕ್ಸಾಕ್ಟಾಗಿ 6300 ಬಂದಿದ್ದರೆ ಡೈರೆಕ್ಟಾಗಿ ಬರ್ಕೊಂಡು ನಾವು ಮಾಡ್ಬೋದಿತ್ತು. ಆದರೆ ನಮಗಿರೋದು 6000. ಯಾವತ್ತೇ ಆಗಲಿ ನಾವು ಭಾಗಿಸ್ಬೇಕಾದ್ರೆ ಐದರ್ ಲೆಸ್ ದೆನ್ ಆರ್ ಈಕ್ವಲ್ ಟು. ಇಲ್ಲಿ ಈಕ್ವಲ್ ಟು ಇಲ್ಲ ಅಂದರೆ ಲೆಸ್ ದೆನ್ನೇ ತೊಗೋಬೇಕಾಗತ್ತೆ. ಅಂದರೆ 2003 6000 ತೊಗೋಬೇಕಾಗತ್ತೆ. ಸೊ 2003 6000 ತೊಗೊಳ್ತೀನಿ. 6300 6000 ಹೋದರೆ ನಮಗೆ 300 ಉಳಿಯುತ್ತೆ. ಈಗ ಮತ್ತೆ ನಾವು ಅಬ್ಸರ್ವ್ ಮಾಡಿದರೆ ನಾನು ಆಗಲೇ ಹೇಳಿದಾಗೆ ನಮ್ಮ ಟೇಬಲ್ ಸ್ಟಾರ್ಟ್ ಆಗೋದೇ 2000, ಬಟ್ ಇಲ್ಲಿರೋ ನಂಬರೇ 300 ಇದೆ. ಇಂಥ ಟೈಮಲ್ಲಿ ನಾವೇನು ಮಾಡಬೇಕಾಗತ್ತೆ? ಅಗ್ಲಗ್ಲ ಪಾಯಿಂಟ್ ಇಡೋಕ್ಕಾಗಲ್ಲ. ಒಂದು ಸರಿ ಪಾಯಿಂಟ್ ಇಟ್ಟರೆ ಮುಗೀತು. ನಾವು ಮತ್ತೆ ಡೈರೆಕ್ಟಾಗಿ ಇಲ್ಲಿ 0 ಇಟ್ಕೋಬಹುದು. ಇಲ್ಲಿ ಒಂದು ಸರಿ ಪಾಯಿಂಟ್ ಇಟ್ಕೊಂಡ್ವಲ್ಲ, ಇಲ್ಲಿ ಕೆಳಗಡೆ ನಾವು ಮತ್ತೆ 0 ನಾವು ಇಟ್ಕೋಬೋದು. ಈಗ 3000 ನಾನು 0 ಇಟ್ಕೊಂಡಾದ್ಮೇಲೆ ಏನಾಗುತ್ತೆ? ಇಲ್ಲಿ 3000 ಆಯಿತು. ಈಗ 3000 ಆಯಿತು. ಸೊ ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನಾವು, ಇಲ್ಲಿ ಬರುತ್ತೆ ನಮ್ಮದು ಟೇಬಲ್ ರೇಂಜ್ ಇಲ್ಲಿ ಬರುತ್ತೆ. ಅಂದರೆ 2000 4000 3000. ಈಗ 3000 ಇಲ್ಲಿ ಬಂತು. ಇವಾಗೆಲ್ಲ ಏನಾಗುತ್ತೆ? ನಾನು ಆಗಲೇ ಹೇಳಿದಾಗೆ ನಾವು ಭಾಗಿಸ್ಬೇಕಾದ್ರೆ ಒಂದು ಕಡಿಮೆ ತೊಗೋಬೇಕು, ಇಲ್ಲ ಅದಕ್ಕಿಂತ ಸಮ ತೊಗೋಬೇಕು. ಐದರ್ ಲೆಸ್ ದೆನ್ ಆರ್ ಈಕ್ವಲ್ ಟು ತೊಗೋಬೇಕಾಗುತ್ತೆ. ನಾವು ಅಬ್ಸರ್ವ್ ಮಾಡಿದರೆ ಇವಾಗ ನೋಡಿ 2000 1 2000, ಆಮೇಲೆ 2002 4000. ನಮ್ಮ ನಂಬರ್ ರೇಂಜ್ ಇಲ್ಲಿಗೆ ಬರುತ್ತೆ, ಅಂದರೆ 3000. ಇಲ್ಲಿ ಅದ್ರ 3000 ಅಂತೂ ಇಲ್ಲ, ಅದ್ರ ಕಡಿಮೆ ಇದೆ ಅಲ್ವಾ 2000. ಸೊ ನಾವು ಅದನ್ನು 2000 ನಾವಿವಾಗ ತೊಗೋಬೋದು. ಅಂದರೆ 2001 2000 2001 ನಾನು ತೊಗೊಳ್ತೀನಿ. ಸೊ 3000ದಲ್ಲಿ 2000 ಹೋದರೆ ನನಗೇನಾಗುತ್ತೆ? 1000 ಉಳಿಯುತ್ತೆ. ಮತ್ತು ಇವಾಗ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ ನಮ್ಮ ಟೇಬಲ್ ಸ್ಟಾರ್ಟ್ ಆಗೋದೇ 2000ಇಂದ, ಆದರೆ ಇಲ್ಲಿರೋದು 1000 ಅಲ್ವಾ? ಸೊ ನಾನು ಅವಾಗೇನು ಆಗಲೇ ಹೇಳಿದೆ, ಒಂದು ಸರಿ ನಾವು ಪಾಯಿಂಟ್ ತೊಗೊಂಡಾದ್ಮೇಲೆ ನಾವು ಮತ್ತೆ ಇಲ್ಲೊಂದು 0 ತೊಗೋಬಹುದು. ಇಲ್ಲಿ ಕೆಳಗಡೆ ಒಂದು 0 ಮಾತ್ರ ತೊಗೋಬೋದು. ನಾನೀಗ ಒಂದು 0 ತೊಗೊಂಡಲ್ವಾ, ಇವಾಗ ಏನಾಗುತ್ತೆ? ಇವಾಗ 10,000 ಆಯ್ತಲ್ವಾ? 2005
10,000 ಡೈರೆಕ್ಟಾಗಿದೆ, ಇಲ್ಲಿ ನೋಡ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ. ಈಕ್ವಲ್ ಟೇಬಲ್ ಬಂದಿದೆ ನೋಡಿ, 2005 10,000. ಸೊ 2005 10,000, 10,000ದಲ್ಲಿ 10,000 ಹೋದರೆ 0. ಸೊ ನಮ್ಮ ಆನ್ಸರ್ ಏನಾಗುತ್ತೆ 0.0315. ಓಕೆ, 0.0315. ನಾನು ಈ ಥರ ಪಾಯಿಂಟ್ ಇದ್ದಾಗ ಅದರದ್ದು ಇಂಡಿಯನ್ ಟರ್ಮ್ನ ನಾವು ಇದರಿಂದಗಡೆ ಏನೂ ಇಲ್ಲ ಅಂದರೆ 0 ಅಂತ ನಾನು ಕನ್ಸಿಡರ್ ಮಾಡಿ ಬರಿಬೋದು, 0.00315. ಸೊ ಈ ಒಂದು ಕ್ವಶನಿಗೆ ದ ವ್ಯಾಲ್ಯೂ ಆಫ್ 63 ಡಿವೈಡೆಡ್ ಬೈ 2 to the power of 4 into 5 to the power of 3, ಆನ್ಸರ್ ಏನಾಗುತ್ತೆ 0.0315. ಆನ್ಸರ್ ಸಿ ಆಗಿರುತ್ತೆ. ಥ್ಯಾಂಕ್ ಯು.